ಪಾರು, ಏನಿದೆ ದಾರ ಇದಾಗಿದೆ? ಎಲ್ಲ ರೆಡಿ ಆದ್ರಾ? ಪಾರ್ವತಿ, ಏನಿದು? ಆದಿತ್ಯ ಯಾರು ಗೊತ್ತಿಲ್ಲದಾಗೆ ನಿಂಗೆ ಆಲ್ರೆಡಿ ತಾಳಿ ಕಟ್ಟಿದಾರಾ? ಆದಿ ಅಣ್ಣ ನಮ್ಗೆ ಯಾರಿಗೂ ಹೇಳಿದ್ರೆ ನೀನ ಗುಟ್ಟಾಗಿ ಮದ್ವೆ ಆಗಿದಾನ? ಅವನಿಗೆ ಇಂಥ ಸ್ಥಿತಿ ಏನಕ್ ಬಂತು? ಎಲ್ರಿಗೂ ಹೇಳಿ ಎಲ್ಲರೂ ಸಮ್ಮುಖದಲ್ಲೇ ತಾಳಿ ಕಟ್ಬೋದಿತ್ತು ಅಲ್ವಾ? ಗುಟ್ಟಾಗಿ ಏನಕ್ಕೆ ಇರ್ಬೇಕಿತ್ತು? ಬನ್ನಿ ಎಲ್ರಿಗೂ ಇವಾಗ್ಲೇ ಕೇಳೋಣ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ನನ್ನ ಕೊರಳಲ್ಲಿ ತಾಳಿ ಇದೆ ಅನ್ನೋ ವಿಷಯ ಯಜಮಾನ್ರ ಹತ್ರ ಹೇಳ್ಬೇಡಿ. ಯಾಕೆ ಪಾರುದಲ್ಲಿ ಹೆದರ್ಕೊಳ್ಳೋಂಥದ್ದೇನಿದೆ? ಆದೇನ ತಾನ ನಿಂಗೆ ತಾಳಿ ಕಟ್ಟಿರೋದು. ಈ ವಿಷಯ ನಮ್ಮಿಂದ ಯಾಕೆ ಮುಚ್ಚಿಡ್ಬೇಕಿತ್ತು? ನಮಗೆ ಹೇಳಿದ್ರೆ ನಾವು ಬಂದು ಅಕ್ಷತೆ ಯಾಕೆ ವಿಶ್ ಮಾಡ್ತಿರ್ಲಿಲ್ವಾ? ನನ್ನ ಕೊರಳಲ್ಲಿ ತಾಳಿ ಇರೋ ವಿಷಯ ಯಜಮಾನ್ರಿಗೆ ಗೊತ್ತಿಲ್ಲ. ಪಾರು, ಏನ್ ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗೋಗಿ ಹೇಳು. ಹಾಗಾದ್ರೆ ತಾಳಿ ಕಟ್ಟಿರೋದು ಯಾರು? ಇಷ್ಟಪಡ್ತಿರೋ ನಿಮ್ ಯಜಮಾನ್ರ ತಾನೇ ತಾಳಿ ಕಟ್ಟಿರೋದು? ಹೌದು, ಆದ್ರೆ ಅವ್ರು ನಿಜವಾಗ್ಲೂ ಕಟ್ಟಿದ್ದಲ್ಲ. ಅಂದ್ರೆ ಒಂದ್ಸಲ ಅವ್ರ ಕಂಪ್ನಿಗೆ ಸಂಬಂಧಪಟ್ಟ ಶೂಟಿಂಗ್ ಅಲ್ಲಿ ನಾನು ಅವರು ಇಬ್ರು ಗಂಡ ಹೆಂಡತಿ ತರ ನಡ್ಸಿದ್ವಿ. ಆವಾಗ ಅವ್ರು ನನ್ಗೆ ತಾಳಿ ಕಟ್ಟಿದ್ದು. ಶೂಟಿಂಗ್ ಮುಗಿದ್ಮೇಲೂ
ಈ ತಾಳಿನ ನಾನು ಕೊರಳಲ್ಲೇ ಇಟ್ಕೊಂಡಿದ್ದೆ. ಸುಮಾರು ದಿನ ಈ ತಾಳಿ ನನ್ನ ಕೊರಳಲ್ಲೇ ಇತ್ತು. ಈ ತಾಳಿನ ತೆಗಿಬೇಕು ಅನ್ಕೊಂಡಾಗ್ಲೆಲ್ಲ ನಮ್ಮ ಯಜಮಾನ್ರಿಗೆ ಏನಾದ್ರೂ ಒಂದು ಅನಾಹುತ ಆಗ್ತಿತ್ತು. ಅದಕ್ಕೆ ಈ ತಾಳಿನ ತೆಗಿಯೋದ್ ಬೇಡ ಅಂತ ನಿರ್ಧಾರ ಮಾಡಿದೆ. ಒಂದಿನ ಅನುಷ್ಕಾ ಮತ್ತೆ ದಾಮಿನಿ ಮೇಡಮ್ ಇಬ್ರು ನನ್ ಕೊರಳಲ್ಲಿದ್ದ ತಾಳಿ ನೋಡಿದ್ರು. ಈ ವಿಷಯನ ಯಜಮಾನ್ರಿಗೂ ಹೇಳಿದ್ರು. ಆದ್ರೆ ಯಜಮಾನ್ರು ಅವ್ರ ಮಾತನ್ನ ನಂಬಲಿಲ್ಲ. ಪಾರ್ವತಿ ಯಾವತ್ತೂ ನಂಬಿಕೆ ದ್ರೋಹ ಮಾಡಲ್ಲ ಅಂತ ಹೇಳಿದ್ರು. ಈ ತಾಳಿ ಇನ್ನೂ ನನ್ನ ಕೊರಳಲ್ಲೇ ಇದೆ ಅನ್ನೋ ವಿಷಯ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ನಾನ್ ನಂಬಿಕೆ ದ್ರೋಹ ಮಾಡ್ದೆ ಅಂತ ನನ್ನಿಂದ ಎಲ್ಲಿ ದೂರ ಆಗೋಗ್ತಾರೇನೋ ಅನ್ನೋ ಭಯ ನನ್ನ ಕಾಡ್ತಾ ಇದೆ. ಯಾಕೆ ಅಂದ್ರೆ ಅವರು ತುಂಬಾ ಸೂಕ್ಷ್ಮ ಸ್ವಭಾವದವರು. ಇಂಥ ಸೂಕ್ಷ್ಮವಾದ ವಿಷಯನ ಗಂಭೀರವಾಗಿ ತಗೋತಾರೆ. ಅದಕ್ಕೆ ನಿಮ್ಮನ್ನ ಹೇಳ್ಬೇಡಿ ಅಂತ ತಡೆದಿತ್ತು. ನಿನ್ ಕತೆ ಕೇಳಿದ್ರೆ ಸೀತೆ ಶಬರಿಯರ್ ನೆನಪಾಗ್ತಾರೆ. ಬಟ್ಟೆ ಬದಲಾಯಿಸೋ ಹಾಗೆ ತಾಳಿನ ಬದಲಾಯಿಸೋ ಹೆಂಗಸರಿರೋ ಈ ಕಾಲದಲ್ಲೂ ಯಾವುದೋ ಶೂಟಿಂಗಲ್ಲಿ ಕಟ್ಟಿರೋ ತಾಳಿನ ನೀನ್ ನಿಜವಾದ ತಾಳಿ ಅನ್ಕೊಂಡು ನಿಮ್ಮ ಯಜಮಾನ್ರ ಕ್ಷೇಮಕ್ಕೋಸ್ಕರ ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ಯಲ್ಲ, ನೀನ್ ನಿಜವಾಗ್ಲೂ ಗ್ರೇಟ್ ಪಾರು. ಅದಕ್ಕೆ ಅನ್ಸುತ್ತೆ ಹೆಣ್ಣನ್ನ ಸಹನೆಯ ತೇರು ಅನ್ನೋದು. ಈ ವಿಚಾರದಲ್ಲಿ ಮನಸ್ಸನ್ನ ಭಾರ ಮಾಡ್ಬಿಟ್ಟೆ ಬಾರು. ಈಗಿನ ಕಾಲದ ಅದೆಷ್ಟೋ ಹುಡುಗಿರ ಮಧ್ಯೆ ನೀನ್ ಎಲ್ಲೋ ಇದೆಯಾ ಪಾರ್ವತಿ? ಅಲ್ಲ ಪಾರು, ಇನ್ನು ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡ್ತೀಯ? ಗೊತ್ತಿಲ್ಲ. ಮುಂದೆ ಯಜಮಾನ್ರು ನನ್ನ ಕೊರಳು ತಾಳಿ ಕಟ್ಟಿದ ಮೇಲೆ ಈ ತಾಳಿನ ನನ್ನ ಕೊರಳಿಂದ ತೆಗಿತೀನಿ. ಅಲ್ಲಿವರೆಗೂ ದಯವಿಟ್ಟು ಈ ವಿಷಯ ನಿಮ್ಮಲ್ಲೇ ಇರ್ಲಿ. ಪಾರು, ಇದಕ್ಕೆ ಯಾಕೆ ಕೈ ಮುಗಿತ್ಯಾ? ಆಯ್ತು, ನೀನಾಗಿ ನೀನೇ ಈ ವಿಷಯ ಹೇಳೋವರೆಗೂ ನಾವ್ಯಾರು ಈ ವಿಷಯನ ತೆಗೆಯಲ್ಲ, ಆಯ್ತಾ? ಆದಿತ್ಯ, ವೇದಾಂತ್, ಆದಿತ್ಯ, ವೇದಾಂತ್, ಆದಿತ್ಯ, ವೇದಾಂತ್, ನಾನಾಗ್ಲಿ ನನ್ನ ಪ್ರೀತಿಯ ಫ್ರೆಂಡ್ಸ್ ಆಗ್ಲಿ ನಿಮ್ಮಿಬ್ರಿಂದ ಇದನ್ನ ನಿರೀಕ್ಷಣೆ ಮಾಡಿರ್ಲಿಲ್ಲಪ್ಪ. ತುಂಬಾ ಥ್ಯಾಂಕ್ಸ್. ಆಯ್ತಾ? ಥ್ಯಾಂಕ್ಸಾ? ಹೂನ್ರಪ್ಪ, ನೀವಿಬ್ರು ಸೇರಿ ಮಾಡ್ತಾರೋ ಅಷ್ಟು ದೊಡ್ಡ ಕೆಲ್ಸಕ್ಕೆ ನಾನೊಂದ್ ಸಣ್ಣ ಥ್ಯಾಂಕ್ಸ್ ಕೂಡ ಹೇಳ್ಬಾರ್ದಾ? ನಾವ್ ಯಾವ ದೊಡ್ಡ ಕೆಲಸ ಮಾಡಿದೀವಿ, ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರೆ ಏನು ಗೊತ್ತಾಗ್ತಿಲ್ಲ ಚಿಕ್ಕಿಯವ್ರೆ. ಅದೇ ಅಪ್ಪ, ನೀವಿಬ್ರು ಸೇರಿ ನನ್ಗೊಂದ್ ದೊಡ್ಡ ಸರ್ಪ್ರೈಸ್ ಕೊಡ್ತಾ ಇದೀರಲ್ಲ, ಅದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಯ್ಯೋ, ಸರ್ಪ್ರೈಸಾ? ನಾವು ನಿಮ್ಗ? ಒಳ್ಳೆ ಚಿಕ್ಕಮ್ಮ. ಆದಿತ್ಯ, ವೇದಾಂತ್, ಅಯ್ಯೋ, ದೊಡ್ಡ ಕಳ್ರು ಫ್ರೆಂಡ್ಸ್. ನೋಡಿದ್ರಾ ಎಷ್ಟು ಒಳ್ಳೆ ಮಕ್ಕಳು ಅಂತ. ಸರ್ಪ್ರೈಸ್ ನನಗೆ ಬಿಟ್ಕೊಡ್ಬಾರ್ದು ಅಂತ ಹಂಗೆ ಮಾತನ್ನ ಎಗರ್ಸ್ಕೊಂಡು ಹೋಗ್ಬಿಟ್ರು. ಆದ್ರೂ ಇವತ್ ನಡೀತಾ ಇರೋ ಫಂಕ್ಷನ್ ತುಂಬಾ ಭರ್ಜರಿಯಾಗಿದೆ. ಯಾರು ಮರಿದೇ ಬರ್ಬೇಕು. ಇಡೀ ಕರ್ನಾಟಕದಲ್ಲಿ ಈ ದಾಮಿನಿ ಎಷ್ಟು ಫೇಮಸ್ ಅಂತ ನಿಮ್ಗೆಲ್ರಿಗೂ ಗೊತ್ತಾಗ್ಬೇಕಲ್ವಾ ಫ್ರೆಂಡ್ಸ್? ಪ್ಲೀಸ್ ಮರಿದೇ ಬನ್ನಿ, ಆಯ್ತಾ? ವೇದಾಂತ್,
ಕಾಲೇಜ್ ಮುಗಿದ್ಮೇಲೆ ನಾವು ಇಷ್ಟೊಂದು ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡೇ ಇರಲಿಲ್ಲ ಅನ್ಸುತ್ತೆ. ಅನ್ಫಾರ್ಚುನೇಟ್ಲಿ ಎಸ್. ಬಟ್ ಇವತ್ತು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಲ್ಲ ಅದು ಇದನ್ನೆಲ್ಲ ನೋಡ್ತಿರೋ ನನಗೆ ಅನಿಸ್ತಿರೋದು ಒಂದೇ, ವಿ ಶುಡ್ ಡೆಫಿನೆಟ್ಲಿ ಮೀಟ್ ಕ್ವೈಟ್ ಆಫನ್. ಎಕ್ಸಾಕ್ಟ್ಲಿ, ನನಗಂತೂ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಕೊನೆಗೂ ನಮ್ಮಿಬ್ರು ಹುಡುಗಿರ ಜೊತೆ ಕಾಂಪ್ರಮೈಸ್ ಅಂತೂ ಆದ್ವಿ. ಒಂದು ರೇಂಜ್ಗೆ ನಾವು ಲೈಫಲ್ಲಿ ಸೆಟ್ಲ್ ಆಗ್ತಾ ಇದೀವಿ. ಖಂಡಿತವಾಗ್ಲೂ ಆದಿ, ನಾನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ತುಂಬಾನೇ ಮೆಮೊರೇಬಲ್ ಆಗಿತ್ತು. ನಾಳೆ ಬೆಳಗ್ಗೆ ಆದ್ರೆ ಮತ್ತದೇ ಆಫೀಸು, ಮತ್ತದೇ ಕೆಲಸ. ಏನೋ ನಾವಿಬ್ರು ಒಂದೇ ಥರ ಯೋಚನೆ ಮಾಡ್ತೀವಿ ನೋಡಿ. ನಾನು ಕೂಡ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿನ್ಗೇನು ಆಫೀಸಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಬಿಡು. ಅಮೂಲ್ಯನು ನಿನ್ನ ಆಫೀಸಲ್ಲೇ ಕೆಲಸ ಮಾಡ್ತಾಳಲ್ಲ, ಮುಂಚೆ ನಿನಗೆ ಹುಡುಗಿರಂತಾನೆ ಆಗ್ತಾ ಇರಲಿಲ್ಲ. ನನಗೆ ಎಷ್ಟಲ್ಲಿ ಹೇಳ್ತಾ ಇದ್ದೆ ಹುಡುಗಿಯರನ್ನ ಹೇಟ್ ಮಾಡಬೇಡ ಅಂತ, ಆದರೆ ನೀನು ಮಾತ್ರ ಒಪ್ತಾ ಇರಲಿಲ್ಲ. ಬಟ್ ಎನಿವೆ, ಕೊನೆಗೂ ನಿನ್ನ ಲೈಫಲ್ಲಿ ನಿನ್ನ ಮನಸ್ಸಾಗೆಲ್ಲೋ ಮೆನ್ಕೆ ಬಂದಲ್ಲ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ನಾನು ಹೇಟ್ ಮಾಡ್ತಿರಲಿಲ್ಲ, ರೆಸ್ಟ್ರಿಕ್ಟ್ ಮಾಡ್ತಿದ್ದೆ ಅಷ್ಟೇ. ಆದಿ ನನ್ನ ಪಲ್ಸ್ ಏನು ಹೇಳುತ್ತೋ ನಾನು ಅದೇ ಮಾಡೋದಕ್ಕೆ ಹೊರಡ್ತಿದ್ದೆ. ಅಮೂಲ್ಯ ಸಿಕ್ಕಾದ್ಮೇಲೆ ಅವಳನ್ನ ಪ್ರೀತಿಸ್ಬೇಕು ಅಂತ ಅನಿಸ್ತು, ಬದಲಾದೆ. ನೀನು ಎಲ್ಲರ ಥರ ಮದುವೆ ಆಗ್ತಾ ಇದೆಯಾ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಂದು ಅಮೂಲ್ಯ ಅಂದು ತುಂಬ ಒಳ್ಳೆ ಜೋಡಿ. ಆದರೆ ಇನ್ಯಾವತ್ತೂ ಅವಳ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ ಕಣೋ. ಆ ಅಹಲ್ಯನ ನಾವು ನಮ್ಮ ಡ್ರಾಮಾಗೆ ಸೇರಿಸ್ಕೊಂಡು ತುಂಬ ತಪ್ಪು ಮಾಡಿದ್ವಿ ಅಂತ ಅನ್ಸುತ್ತೆ. ಬಟ್ ಲಕ್ಕಿಲಿ ಏನು ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಸ್ಮೂತಾಗಿ ಮುಗೀತು. ಬಟ್ ಇನ್ಯಾವತ್ತೂ ಈ ರೀತಿ ರಿಸ್ಕ್ ತಗೋಬೇಡ. ನಾನು ಏನು ಮಾಡಲಿ ಅದಿ, ನಾನು ಅವಳನ್ನ ಯಾವತ್ತೂ ರಿಜೆಕ್ಟ್ ಮಾಡಿದ್ದೀನಿ. ಆಗ ಅವಳನ್ನ ರಿಜೆಕ್ಟ್ ಮಾಡೋದು ಕೂಡ ರಿಸ್ಕ್. ಒಂದು ಅವಳು ಕುತ್ಕೊತ ಅನ್ಕೋತಾಳ, ಇಲ್ಲ ನನ್ ಕುತ್ಕೊತ ಇರ್ತಾಳೆ. ಐ ನೋ. ಬಟ್ ಥ್ಯಾಂಕ್ಸ್ ಆದಿ, 2 ವರ್ಷದ ಹಿಂದೆ ಕೂಡ ನಾನು ಇದೇ ಥರದ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೆ. ಅದು ಇವಳಿದ್ದಾರೆ. ಆಗಲೂ ನೀನೇ ಹೆಲ್ಪ್ ಮಾಡಿದ್ದೆ, ಈಗಲೂ ನೀನೇ ಹೆಲ್ಪ್ ಮಾಡಿದೆ. ಸರಿ. ಸೊ 2 years ಬ್ಯಾಕ್ ವೇದಾಂತ್ ನನ್ನಿಂದ ದೂರ ಆಗೋಕೆ ನೀನೇ ಕಾರಣ ಆಗಿದ್ಯಾ ಆದಿತ್ಯ? ಸೊ ನನ್ ಕಡೆಯಿಂದ ನಿನಗೊಂದು ಸಾರಿ ಹೇಳಕ್ ಬಾಕಿ ಇತ್ತು, ಆದ್ರೆ ಈಗ ಹ್ಯಾಂಗ್ಸ್ ಹೇಳೋ ತರ ಮಾಡ್ಕೊಂಡ್ಬಿಟ್ಟಿದ್ಯಾ. ಯಾಕೆ ಹೇಳು? ನಾನು ನನ್ ಬೇಜಾರ್ ಮದ್ವೆ ಮಾಡ್ಕೊಳ್ಳೋಕೆ ನೀನೇ ನನಗೆ ಹೆಲ್ಪ್ ಮಾಡ್ತಿದ್ಯಲ್ಲ. ಅಡ್ವಾನ್ಸ್ ಥ್ಯಾಂಕ್ ಯು ಆದಿತ್ಯ, ಅಂಡ್ ಆಲ್ ದಿ ಬೆಸ್ಟ್. ಪಾರು, ಈಗ ನಮ್ಮ ವಿಷಯದಲ್ಲಿ ಇಷ್ಟೆಲ್ಲ ಆಗಿರೋದ್ರ ಹಿಂದೆ ಸೀಕ್ರೆಟ್ ಅರ್ಥ ಆಗ್ತಿರೋದೇ ಕಾರಣ. ನಮ್ಮ ಹುಡುಗರು ಸುಮ್ಮನೆ ತಮಾಷೆಗೆ ಅಂತ ನಮಗೆ ಗುರ್ಸೋದಕ್ಕೆ ಅಂತ ನೋಡ್ತಿದ್ದಾರೆ ಅನ್ನೋ ಸೀಕ್ರೆಟ್ ಗೊತ್ತಾಗ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಪಾರು, ನಂಗೆ ಏನು ಅನ್ಸಿದೆ ಗೊತ್ತಾ, ಲೈಫಲ್ಲಿ ಸೀಕ್ರೆಟ್ಸೇ ಇರಬಾರ್ದು, ಓಪನ್ ಬುಕ್ ಥರ ಇರಬೇಕು. ಆಗಲೇ ಲೈಫ್ ಸೂಪರ್ ಆಗಿರುತ್ತೆ. ನೀನು ಹೇಳಿದ್ ಸರಿಯಾಗೇ ಇದೆ ಅಮ್ಮ. ಗುಟ್ಟನ್ನು ತುಂಬ ದಿನ ಮುಚ್ಚಿಟ್ರೆ ಹಿಂಸೆ ಆಗುತ್ತೆ. ನನಗೆ ಅನುಭವ ಇದೆ. ಪಾರು, ನಾನು ಯಾಕೆ ಇದನ್ನ ಸಪ್ರೇಟಾಗಿ ಹೇಳ್ತಿದ್ದೀನಿ ಅಂದರೆ, ನಿನ್ನ ತಾಳಿ ವಿಷಯನ ನಿಮ್ಮ ಯಜಮಾನ್ರಿಗೆ ಬೇಗ ಹೇಳ್ಬಿಡು. ಅದನ್ನು ತುಂಬ ದಿನ ಸೀಕ್ರೆಟ್ ಮಾಡಬೇಡ. ಅದು ತುಂಬ ದಿನ ಗುಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಅರ್ಥನೂ ಇರಲ್ಲ. ಹೌದಮ್ಮ, ನೀನು ಹೇಳ್ದಾಗೆ ಮಾಡ್ತೀನಿ.
ಆವಾಗ್ಲೇ ನಿಮ್ಮನ್ನ ಒಂದ್ ವಿಷಯನ ಕೇಳೋದನ್ನೇ ಮರ್ತ್ಬಿಟ್ಟೆ. ಈ ಸೀರೆಲಿ ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿಲ್ಲ ಅಂದ್ರೆ ಹೇಳ್ರಪ್ಪ, 2 ನಿಮಿಷದಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಚಿಕ್ಕಮ್ಮ, ಯಾಕೆ ಚೇಂಜ್ ಮಾಡ್ತೀರಾ? ನೀವು ಹಾಕೊಂಡಿರೋ ಸ್ಯಾರಿನೇ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ಯಾ? ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಓಕೆ, ನಿಮಗ್ ಓಕೆ ಅಂದ್ರೆ ನನಗೂ ಏನು ತೊಂದ್ರೆ ಇಲ್ಲಪ್ಪ. ಹಾ, ಫಂಕ್ಷನ್ ಎಷ್ಟು ಗಂಟೆಗೆ ಅಂತ ಹೇಳ್ಬೋದಾ? ಯಾವ ಫಂಕ್ಷನ್ ಬಗ್ಗೆ ಕೇಳ್ತಾ ಇದ್ದಾರೆ? ಓ, ಕೇಕ್ ಕಟ್ ಮಾಡೋದ್ರ ಬಗ್ಗೆ ಕೇಳ್ತಾ ಇರ್ಬೇಕು. ವೇದಾಂತ್, ಆದಿತ್ಯ, ಫಂಕ್ಷನ್ ಎಷ್ಟು ಗಂಟೆಗೆ ಅನ್ನೋದನ್ನು ಸರ್ಪ್ರೈಸ್ ಮಾಡ್ಬೇಡ್ರಪ್ಪ. ನನ್ಗೆ ಆ ಟೆನ್ಷನ್ ತಡ್ಕೊಳ್ಳೋಕೆ ಆಗಲ್ಲ. ಚಿಕ್ಕಿಯವ್ರೆ, ಈಗ ಸರ್ಪ್ರೈಸ್ ಏನಿದೆ? ಇನ್ನೊಂದು 5 ನಿಮಿಷ ಶುರು ಆಗುತ್ತೆ. ಆಗ್ಲೇ ನಾನು ನೋಡಿದ್ದು ಅಹಲ್ಯ ಅಲ್ವಾ? ನಿಜವಾಗ್ಲೂ? 100%. ಹಂಗಾದ್ರೆ ಸರಿನಪ್ಪ. ನಾನ್ ಬರ್ಲಾ? ಬಾಯ್. ನೋಡಿ, ಜನ ಜಂಕ್ ಫುಡ್ ತಿನ್ನೋನ್ನ ನಿಲ್ಸೋ ಅಭಿಯಾನಕ್ಕೆ ಈ ಅಮ್ಮನ್ ಏನಾರು ರಾಯಭಾರಿ ಮಾಡ್ಬಿಟ್ರೆ ಈ ಅಮ್ಮ ಚಿಪ್ಸ್ ತಿನ್ನೋ ಫೋಟೋ ನೋಡಿ ಅವ್ರು ಚಿಪ್ಸ್ ತಿನ್ನೋದಿರ್ಲಿ ಪಫ್ಸ್ ತಿನ್ನೋದನ್ನು ಮರ್ತು ಬಿಡ್ತಾರೆ. ಅಪ್ಪ ದೇವ್ರೆ, ಎಂತೆಂತ ಕ್ಯಾರೆಕ್ಟರ್ಗಳನ್ನ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ಯಪ್ಪ. ಪಾರ್ವತಿ, ನೀನು ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಮೂಲ್ಯ, ಒಂದ್ ಸುಳ್ಳು ಹೇಳ. ಹೇಳು. ನೀನ್ ಈ ಡ್ರೆಸ್ ಸಕ್ಕದ ಕಾಣಿಸ್ತಾ. ಸಾರಿ, ಸುಮ್ಮನೆ ತಮಾಷೆಗೆ. ನಿಜವಾಗ್ಲು ಈ ಡ್ರೆಸ್ಸಲ್ಲಿ ನೀನು ತುಂಬಾನೇ ಚೆನ್ನಾಗಿ ಕಾಣ್ತಿದ್ಯಾ. ಅಮ್ಮು, ಪಾರು, ಇನ್ಮೇಲಿಂದ ಇಬ್ರು ದಾರಿ ತಪ್ಪದಿರೋ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಇನ್ನೊಂದ್ಸಲ ಈ ರೀತಿ ಆಟ ಆಡ್ಲಿ, ಆಮೇಲೆ ಇದೆ ಇವ್ರಿಗೆ. ಗಲ್ಲಿ ಬೀದಿ ಅಂತಾನು ನೋಡ್ದೆ ಅಟ್ಟಾಡ್ಸ್ಕೊಂಡ್ ಹೋಗಲ್ವಾ? ನೀವದ್ ಯಾವ್ದಕ್ಕೂ ಹಿಂದೂ ಮುಂದೆ ನೋಡೋದೇ ಇಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಮ್ಮ. ನಾವು ಲೈಫಲ್ಲಿ ಇನ್ಮೇಲೆ ಯಾವತ್ತೂ ಇಂಥ ರಿಸ್ಕೇ ತಗೊಳ್ಳಲ್ಲ ಬಿಡಿ. ನಿಮ್ದೆಲ್ಲ ಮಾತುಕತೆ ಮುಗಿದಿದ್ರೆ ಕೇಕ್ ಕಟ್ ಮಾಡ್ಸೋಣವಾ? ಪಾಪ ನಮ್ ಬರ್ಡೇ ಬಾಯ್ಸು ಕಾಯ್ತಿದಾರೆ.
ಕೇಕ್ ಕಟ್ ಮಾಡಿಸ್ತಾರ ಅಂದ್ರೆ ನನ್ನ ಸ್ಟೇಜ್ ಮೇಲೆ ಕರಿಯಲ್ವಾ? ನಾನು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳೋದು ಇಲ್ವಾ? ಅಯ್ಯೋ ದೇವ್ರೆ. ಏ ಆದಿತ್ಯ, ಏನ ಬರಪ್ಪ ಇಲ್ಲಿ. ಏನ್ರಪ್ಪ ಕೇಕ್ ಕಟ್ಟಿಂಗು ಗಿಟ್ಟಿಂಗು ಅಂತಿದ್ದಾರೆ? ಸನ್ಮಾನ ಯಾವಾಗ? ಸನ್ಮಾನ? ಯಾವ ಸನ್ಮಾನ ಚಿಕ್ಕಮ್ಮ? ಅಯ್ಯೋ, ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿರೋದು ಯಾಕೆ ಮತ್ತೆ? ಅವ್ರೆ, ಇವತ್ತು ವಿಕ್ರಾಂತ್ ಮತ್ತೆ ಪ್ರೀತು ಬರ್ತ್ಡೇ, ಅದಕ್ಕೆ ಸ್ಪೆಷಲ್ ಅರೇಂಜ್ಮೆಂಟ್ಸ್. ಕಾಂತ, ನೀನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ನಿನ್ನ ನಿನ್ಗೆ